ಯಾಕೆ ಓದ್ಬೇಕು ನ್ಯೂಸ್ ಪೇಪರ್? ಹಾರ್ಡ್ಲಿ ಒಂದ್ ಕ್ವಶನ್ ಬರ್ಬೋದು, ತಪ್ಪಿರ 2 ಪ್ರಿಲಿಮ್ಸ್ ಒಳಗದು. ಸೊ 265 ದಿನ ಒಂದು ವರ್ಷ ನ್ಯೂಸ್ ಪೇಪರ್ ಓದ್ತೀರಿ ಅಂತಂದ್ರ ಅಷ್ಟು ನ್ಯೂಸ್ ಪೇಪರ್ ಒಳಗಿನ ನೋಟ್ಸ್ ಮಾಡ್ತೇನೆ ಅಂದ್ರೆ ಅದು ವೇಸ್ಟ್ ಆಫ್ ಟೈಮ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದ್ ವಿಡಿಯೋ ಒಳಗ ನಾವು ನ್ಯೂಸ್ ಪೇಪರ್ UPSC ಒಂದು ಪ್ರಿಪರೇಷನ್ ಒಳಗ ನ್ಯೂಸ್ ಪೇಪರ್ ಯಾವ ನ್ಯೂಸ್ ಪೇಪರ್ ನ ಓದ್ಬೇಕು, ಯಾವ ನ್ಯೂಸ್ ಪೇಪರ್ ಓದ್ಬೇಕು, ಎಷ್ಟ್ ನ್ಯೂಸ್ ಪೇಪರ್ ಓದ್ಬೇಕು, ಎಷ್ಟ್ ಅವರ್ ಓದ್ಬೇಕು, ನ್ಯೂಸ್ ಪೇಪರ್ ಇಂದ ನೋಟ್ಸ್ ನ ಮಾಡ್ಕೋಬೇಕು ಮಾಡ್ಕೋಬಾರ್ದು, ನ್ಯೂಸ್ ಪೇಪರ್ ಒಳಗ ಯಾವ್ಯಾವ ಕಂಟೆಂಟ್ ನ ಓದ್ಬೇಕು, ಯಾವ್ಯಾವ್ದನ್ನ ಸ್ಕಿಪ್ ಮಾಡ್ಬೇಕು, ಈ ಪೂರ್ತಿಯಾಗಿ ಒಂದು ನ್ಯೂಸ್ ಪೇಪರ್ ಬಗ್ಗೆ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋನು. ಸೊ ಇನ್ನವರೆಗೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಜೊತೆಗೆ ಇತ್ತೀಚೆಗೆ ನಾನು ಒಂದು ಜಾಯಿನ್ ಬಟನ್ ನ ಎನೇಬಲ್ ಮಾಡೀನಿ. ನಿಮ್ಗೆ ಏನಾರ ಪರ್ಸನಲ್ ಗೈಡ್ಲೈನ್ಸ್ ಬೇಕಾಗಿತ್ತಂದ್ರೆ ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ನನ್ನ ಒಂದು ಚಾನೆಲ್ ಒಂದು ಮೆಂಬರ್ಶಿಪ್ ನ ತಗೋಬಹುದು. ಸೊ ನಿಮ್ಮ ಎಲ್ಲಾ ಡೌಟ್ಸ್ಗೂ ನಾನು ಅಲ್ಲಿಂದ ಆನ್ಸರ್ ಮಾಡ್ತೀನಿ. ಸೊ ಈಗ ನ್ಯೂಸ್ ಪೇಪರ್ ಒಂದೊಂದು ಪಾಯಿಂಟ್ ವೈಸ್ ನಾವು ಕ್ಲಾರಿಟಿ ಕೊಟ್ಕೊಂತ ಹೋಗೋನು. ಯಾವ ನ್ಯೂಸ್ ಪೇಪರ್ ನ ಓದ್ಬೇಕು ಪ್ರತಿಯೊಂದು ಸ್ಟೆಪ್ ವೈಸ್ ನೋಡ್ಕೊಂತ ಹೋಗೋನು. ಸೊ ವಿಚ್ ನ್ಯೂಸ್ ಪೇಪರ್ ಯಾವ್ದನ್ನ ಓದ್ಬೇಕು ಅಂತ ಒಂದ್ ಕ್ವಶನ್ ಅರೈಸ್ ಆಗ್ತದ. ನೀವು ದ ಹಿಂದೂ ಓದಬಹುದು, ದ ಹಿಂದೂ ಆರ್ ಇಂಡಿಯನ್ ಎಕ್ಸ್ಪ್ರೆಸ್. ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಏನೈತ್ಲಾ ಅದು ಸ್ವಲ್ಪ ಈಸಿ ಅದ. ಕನ್ನಡ ಮಾಧ್ಯಮದ ಒಳಗಾಗಿರ್ಬೋದು, ಬೇರೆ ಒಂದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈಸಿ ಆಗ್ತೈತಿ ಇಂಡಿಯನ್ ಎಕ್ಸ್ಪ್ರೆಸ್ ಕಂಪೇರ್ ಟು ದ ಹಿಂದೂ. ಎರಡು ಬೆಸ್ಟ್ ನ್ಯೂಸ್ ಪೇಪರ್ ಅದಾವು. ಎರಡರೊಳಗ್ ಒಂದ್ ಯಾವ್ದಾರ ನ್ಯೂಸ್ ಪೇಪರ್ ನಿಮಗ್ ಕಂಫರ್ಟೇಬಲ್ ಅನಿಸ್ತದ ಅದನ್ನ ಓದ್ಬೋದು. ಸೊ ಹೆಂಗ್ ಕಂಫರ್ಟೇಬಲ್ ಅನಿಸ್ತೈತಿ ಅಂತ ಅಗೇನ್ ಕ್ವಶನ್ ಕೇಳ್ಬೇಡ್ರಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಎರಡು ಒಂದು ನ್ಯೂಸ್ ಪೇಪರ್ ನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ರಿ, ಎರಡೂನು ಓದ್ರಿ. ಆಮೇಲೆ ನಿಮಗ್ ಯಾವ್ದು ಈಸಿ ಅನಿಸ್ತದ ಅದನ್ನ ನೀವು ಓದಾಕ್ ಸ್ಟಾರ್ಟ್ ಮಾಡ್ಕೋಬಹುದು. ದೆನ್ ವೈ ಯಾಕೆ ಓದ್ಬೇಕು ನ್ಯೂಸ್ ಪೇಪರ್? ಬರೇ ಕ್ವಶನ್ಸ್ ಬರ್ತಾವು, ಡೈರೆಕ್ಟ್ಲಿ ಕ್ವಶನ್ಸ್ ಗಳು ಬರ್ತಾವು, ಡೇಟಾ ಸಿಗ್ತದ, ಫ್ಯಾಕ್ಟ್ ಸಿಗ್ತದ, ಅದ್ರ ಸಲುವಾಗಿ ನ್ಯೂಸ್ ಪೇಪರ್ ಓದ್ತೀರಿ? ನೋ. ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗ್ ಎಷ್ಟ್ ಹೆಲ್ಪ್ ಆಗ್ತೈತಿ ಅಂದ್ರೆ ನಿಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತೈತಿ. ಅಂಡ್ ಆ ವಿಷಯಗಳನ್ನ ಮಲ್ಟಿಪಲ್ ವೇ ಒಳಗ ಅರ್ಥ ಮಾಡ್ಕೊಂಡ ಎಕ್ಸ್ಪ್ರೆಸ್ ಮಾಡೋವಲ್ಲಿ ಒಂದು ದಿನಪತ್ರಿಕೆಗಳು ಬಹಳಷ್ಟು ಸಹಾಯ ಮಾಡ್ತಾವು. UPSC ಒಳಗ ಪ್ರಿಲಿಮ್ಸ್ ಒಳಗ ಅಷ್ಟ ಅಲ್ಲ, ಮೇನ್ಸ್ ಒಳಗ ಎಸ್ಸೆ ಎಥಿಕ್ಸ್ ಒಳಗಂತೂ ಬಹಳನ ಯೂಸ್ಫುಲ್ ಆಗ್ತೈತಿ. ಎಡಿಟೋರಿಯಲ್ ಪಾರ್ಟ್ ಏನಾರ ನೀವು ಓದ್ಕೊಂಡ್ರಿ ಎಸ್ಸೆ ಎಥಿಕ್ಸ್ ನಿಮ್ದು ಆಲ್ಮೋಸ್ಟ್ ಅಲ್ಲೇ ಕವರ್ ಆದಂಗ ಆಗ್ತದ. ಅಂಡ್ ಜೊತೆಗೆ GS ಪೇಪರ್ ಒಳಗ ಮಲ್ಟಿ ಡೈಮೆನ್ಷನ್ ಒಳಗ ಯಾವಾಗ ನೀವು ಒಂದು ಆನ್ಸರ್ ನ ಬರೀತಿರಲ್ಲ ಅವಾಗ ನಿಮಗ್ ನ್ಯೂಸ್ ಪೇಪರ್ ಹೆಲ್ಪ್ ಮಾಡ್ತೈತಿ. ಇನ್ನು ಜೊತೆಗೆ ನ್ಯೂಸ್ ಪೇಪರ್ ನಿಮಗೆ ಇಂಟರ್ವ್ಯೂ ಒಳಗ್ ಇನ್ನೂ ಜಾಸ್ತಿ ಹೆಲ್ಪ್ ಆಗ್ತದ. ಹಿಂಗಾಗಿ ನ್ಯೂಸ್ ಪೇಪರ್ ರೀಡಿಂಗ್ ನ ನೀವು ಮಾಡ್ಬೇಕಾಗ್ತದ. ಅಂಡ್ ನ್ಯೂಸ್ ಪೇಪರ್ ಎಷ್ಟು ನ್ಯೂಸ್ ಪೇಪರ್ ಓದ್ಬೇಕು ಅಂತ ಒಂದು ಕ್ವಶನ್ ಬರ್ತದ. ಯೂಶುವಲಿ ಏನ್ ಪ್ರಿಲಿಮ್ಸ್ ಟು ಮೇನ್ಸ್ ಪ್ರಿಪರೇಷನ್ ಇರ್ತದಲ್ಲ ಅವಾಗ ಒಂದ್ ನ್ಯೂಸ್ ಪೇಪರ್ ನೀವು ಓದಿರ ಸಫಿಶಿಯಂಟ್ ಅದ. ಹಿಂದೂ ಅರ ಓದ್ರಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಒಂದ್ ಸಫಿಶಿಯಂಟ್ ಐತಿ. ಬಟ್ ಯಾವಾಗ ನೀವು ಇಂಟರ್ವ್ಯೂ ಒಂದು ಫೇಸಿಗೆ ರೀಚ್ ಆಗ್ತೀರಿ, ಮೇನ್ಸ್ ಆದ ತಕ್ಷಣ ಮೇನ್ಸ್ ಇಂದ ಇಂಟರ್ವ್ಯೂ ಒಳಗೆ ಏನ್ ಒಂದು ಟೈಮ್ ಸಿಗ್ತೈತ್ಲಾ ನಿಮಗ, ಅಲ್ಲಿ ನೀವು 2ರಿಂದ 3 ನ್ಯೂಸ್ ಪೇಪರ್ ನ ಓದ್ಬೇಕಾಗ್ತದೆ. ಯಾಕಂದ್ರ ಇಂಟರ್ವ್ಯೂ ಒಳಗ ರೀಸೆಂಟ್ ಆಗಿ ನಿಮ್ಮ ಒಂದು ಸ್ಟೇಟ್ ಒಳಗ, ಜಿಲ್ಲೆ ಒಳಗಾಗಿರ್ಬೋದು, ದೇಶದೊಳಗಾಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಒಳಗ ಏನೇನ್ ನಡೆದವು ಅನ್ನೋದ್ರ ಬಗ್ಗೆ ಜಾಸ್ತಿ ಕ್ವಶನ್ ಬರ್ತಾವು. ಹಿಂಗಾಗಿ ಇಂಟರ್ವ್ಯೂ ಓದೊಂದು ಟೈಮ್ ಒಳಗ ನೀವು 2-3 ನ್ಯೂಸ್ ಪೇಪರ್ ನ ಓದ್ಕೋಬೇಕಾಗ್ತದ. ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಗೈತೆ ಅನ್ಕೋತೀನಿ. ದೆನ್ ನೋಟ್ಸ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಕ್ವಶನ್ ಅರೈಸ್ ಆಗ್ತದ. ಸೊ ಮಂತ್ಲಿ ಮ್ಯಾಗಝಿನ್ಗಳು ಎಷ್ಟು ಕಷ್ಟಪಟ್ಟೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳೆಲ್ಲ ಎಷ್ಟು ಸ್ಟ್ಯಾಂಡರ್ಡ್ ಒಂದ ಮಂತ್ಲಿ ಮ್ಯಾಗಝಿನ್ಗಳನ್ನ ರೆಡಿ ಮಾಡಿರ್ತಾರು. ಅಂಡ್ ಮಂತ್ಲಿ ಮ್ಯಾಗಝಿನ್ಗಳು ಇಷ್ಟ ಚಂದ ಡಿಸೈನ್ ಮಾಡಿರ್ತಾರಲ್ಲ, ಮೇನ್ಸ್ ಒಳಗ್ ನೀವು ಆನ್ಸರ್ ರೈಟಿಂಗ್ ಮೊದ್ಲಾಗ ಅಲ್ಲಿಂದ ಯೂಸ್ ಮಾಡ್ಕೋಬಹುದು. ಪೂರ್ತಿ ಅವರು ಆನ್ಸರ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ಈ ತರ ಪ್ರತಿಯೊಂದನ್ನು ಡೇಟಾ ಸಮೇತ ಒಂದು ಆನ್ಸರ್ ನ ಅವ್ರು ರೆಡಿ ಮಾಡಿರ್ತಾರು. ಹಿಂಗಾಗಿ ಮಂತ್ಲಿ ಮ್ಯಾಗಝಿನ್ ಕಂಪಲ್ಸರಿ ಓದ್ಕೊಡ್ರಿ. ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಷ್ಟಂತ ಮಾಡವ್ರು ನೀವು 365 ದಿನ ಒಂದು ವರ್ಷ ನ್ಯೂಸ್ ಪೇಪರ್ ಓದ್ತೀರಿ ಅಂತಂದ್ರ ಅಷ್ಟು ನ್ಯೂಸ್ ಪೇಪರ್ ಒಳಗಿನ ನೋಟ್ಸ್ ಮಾಡ್ತೇನೆ ಅಂದ್ರೆ ಅದು ವೇಸ್ಟ್ ಆಫ್ ಟೈಮ್. ಹಿಂಗಾಗಿ ಏನ್ ಮಾಡ್ರಿ, ಮಂತ್ಲಿ ಮ್ಯಾಗಝಿನ್ ನ ಒಂದು ಕಂಪಲ್ಸರಿ ಓದ್ರಿ. ಮಂತ್ಲಿ ಮ್ಯಾಗಝಿನ್ ಒಳಗನು ನೋಟ್ಸ್ ನ ಮಾಡ್ಕೋ ಅವಶ್ಯಕತೆ ಇಲ್ಲ, ಅಂಡರ್ಲೈನ್ ಮಾಡ್ಕೊಂಡ್ರು ಸಫಿಶಿಯಂಟ್ ಐತಿ. ಸೊ ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಯ್ತು. ಇನ್ ಅವರ್ಸ್ ಎಷ್ಟ್ ಅವರ್ ಓದಬೇಕು ಒಂದು ನ್ಯೂಸ್ ಪೇಪರ್ ನ ಅಂತ ಹೇಳಿ ಕ್ವಶನ್ ಅದ. ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರ ಅಂದ್ರೆ 3-4 ತಾಸು ನ್ಯೂಸ್ ಪೇಪರ್ ಓದ್ತಾರ. ಈಗ ದಿನದೊಳಗ್ ನೀವು ಹಾರ್ಡ್ಲಿ ಪ್ರಿಪರೇಷನ್ ಮಾಡಕತ್ರ 8-10 ಅವರ್ ಓದ್ತಿರಪ್ಪ. ಅದ್ರಾಗ 4-4 ತಾಸು ನ್ಯೂಸ್ ಪೇಪರ್ ಹೋದ್ರ
ಉಳಿದ ಟಾಪಿಕ್ ಓದುದು ಯಾವಾಗ? GS ಓದ್ಬೇಕು. ಸಿಲೆಬಸ್ ಏನ್ ಕಡಿಮೆ ಐತಿದ UPSC ದ. ಪ್ರಿಲಿಮ್ಸ್ ಮಾಡ್ಕೋಬೇಕು, GS ಪೇಪರ್ಗಳನ್ನ ಮಾಡ್ಕೋಬೇಕು, essay ಇರ್ತದ, ಎಥಿಕ್ಸ್ ಇರ್ತೈತಿ ಅಂಡ್ ಆಪ್ಷನಲ್ ಪೇಪರ್ಗಳ ಇಷ್ಟ ಎಲ್ಲದಕ್ಕೂ ಟೈಮ್ ಕೊಡ್ಬೇಕಾದಂತ ಟೈಮ್ ಒಳಗ ನ್ಯೂಸ್ ಪೇಪರ್ ಮೇಲೆ 3-4 ತಾಸ ಹಾಕೋದು ಇಟ್ಸ್ ವೇಸ್ಟ್ ಆಫ್ ಟೈಮ್. ಸೊ ಏನ್ ಮಾಡ್ಬೇಕು ನೀವಂದ್ರ ಇಯರ್ ಟೈಮ್. ಈಗ ಫಸ್ಟ್ ಟೈಮ್ ಯಾವಾಗ ನೀವು ನ್ಯೂಸ್ ಪೇಪರ್ ಓದ್ತಿರಲ್ಲ ಅವಾಗ ಅರ್ಥ ಆಗಂಗಿಲ್ಲ, ಇಂಟ್ರೆಸ್ಟ್ ಬರಂಗಿಲ್ಲ. ಸೊ ಅಂತ ಟೈಮ್ ಒಳಗ 1 ರಿಂದ 3 hours, ಹಾರ್ಡ್ಲಿ 1 month 2 months 1 to 3 hours ಓದ್ಬಹುದು. ಯಾವಾಗ ಒಂದು 2 months ಆಗ್ತಿತ್ಲಾ ಅವಾಗ ನೀವು ಜಸ್ಟ್ 45 ಮಿನಿಟ್ಸ್ ಮ್ಯಾಕ್ಸ್ ಅಂದ್ರೆ 1 hour 1 hour ಒಳಗ ನಿಮ್ಮ ಒಂದು ನ್ಯೂಸ್ ಪೇಪರ್ ಎನಿ ಕಂಡೀಷನ್ ಮುಗಿಬೇಕು. ಅಷ್ಟನ ಓದೋದಿರ್ತೈತಲ್ಲ, ಬಹಳಷ್ಟು ಸ್ಕಿಪ್ ಮಾಡೋದಿರ್ತೈತಿ. ಅದ್ ನ್ಯೂಸ್ ಪೇಪರ್ ನೋಡಿದ ತಕ್ಷಣ ಹೆಂಗ ಅನಿಸ್ತದ, ಬಹಳಷ್ಟು ಪೇಜಸ್ ಕಾಣ್ತಾವ, ಬಟ್ ಅಷ್ಟೆಲ್ಲ ರಿಕ್ವೈರ್ಡ್ ಇರಂಗಿಲ್ಲ. ನಾ ಹೇಳ್ತೇನೆ ನೆಕ್ಸ್ಟ್ ಯಾವ್ಯಾವನ್ನ ಓದ್ಬೇಕು ಯಾವ್ಯಾವ ಓದ್ಬಾರ್ದು ಅಂತ ಹೇಳಿ ಒಂದು ಲಿಸ್ಟ್ ಪ್ರೊವೈಡ್ ಮಾಡ್ತೇನೆ. ಸೊ ಎನಿ ಕಂಡೀಷನ್ 1 hour ಒಳಗಂತೂ ನಿಮ್ಮ ಒಂದು ನ್ಯೂಸ್ ಪೇಪರ್ ರೀಡಿಂಗ್ ಮುಗಿಬೇಕಾಗ್ತದ. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಹೇಳೋದಂದ್ರ ಯಾವಾಗ ನಿಮ್ಗ ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಅನಿಸ್ತೈತಿ, ಯಾವ್ದು ಇಂಪಾರ್ಟೆಂಟ್ ಅಲ್ಲೋ ಅನ್ನೋದು ಗೊತ್ತಾಗ್ಬೇಕಂತ ಬಿಫೋರ್ ದಟ್ ನೀವು ಸಿಲೆಬಸ್ ನ ಗೋತ್ರೂ ಮಾಡಿರ್ಬೇಕು, ಸಿಲೆಬಸ್ ನ ಅರ್ಥ ಮಾಡ್ಕೊಂಡಿರ್ಬೇಕು. ಏನೇನ್ ಪಾಯಿಂಟ್ಸ್ ಅದಾವು, ಕೀವರ್ಡ್ಸ್ ಏನೇನ್ ಅದಾವು ಸಿಲೆಬಸ್ ಒಳಗ, ಅಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದ್ ಸ್ವಲ್ಪ ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದ ಯಾವ್ಯಾವ ಸೆಕ್ಷನ್ ಗಳು ಇಂಪಾರ್ಟೆಂಟ್ ಅದಾವ ಅಂತ ಹೇಳಿ. ಸೊ ಥಿಂಗ್ಸ್ ಟು ರೀಡ್. ನ್ಯೂಸ್ ಪೇಪರ್ ಒಳಗೆ ಯಾವ್ಯಾವ ಸೆಕ್ಷನ್ ನ ನಾವು ಕಂಪಲ್ಸರಿ ಓದಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ನ್ಯೂಸ್ ಪೇಪರ್ ಏನ್ ಒಂದು ಫಸ್ಟ್ ಪೇಜ್ ಇರ್ತೈತ್ಲಾ, ಫಸ್ಟ್ ಪೇಜ್ ನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡ್ರಿ. ಇಂಪಾರ್ಟೆಂಟ್ ನ್ಯೂಸ್ ಎಲ್ಲ ಇಲ್ಲೇ ಇರ್ತಾವು, ಹಿಂಗಾಗಿ ಫಸ್ಟ್ ಪೇಜ್ ಆಫ್ ದಿ ನ್ಯೂಸ್ ಪೇಪರ್ ಈಸ್ ಮಸ್ಟ್. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಯಾವ್ದಂತಂದ್ರ ಎಡಿಟೋರಿಯಲ್. ಎಡಿಟೋರಿಯಲ್ ಬಹಳ ಇದೈತಿ, ಯೂಸ್ಫುಲ್ ಆಗ್ತೈತ. ಎಸ್ಸೆಗ್ ಆಗಿರ್ಬೋದು, ಮೇನ್ಸ್ GS ಪೇಪರ್ಗಳೊಳಗ ಆಗಿರ್ಬೋದು, ಅಂಡ್ ಎಥಿಕ್ಸ್ ಒಳಗೆಲ್ಲ ಜಾಸ್ತಿ ಹೆಲ್ಪ್ ಆಗ್ತೈತಿ. ಹಿಂಗಾಗಿ ಎಡಿಟೋರಿಯಲ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇನ್ನ ಎಡಿಟೋರಿಯಲ್ ಒಂದಷ್ಟು ಕಡೆ ಟಫ್ ಅನಿಸ್ತಾವು. ಅಂತ ಟೈಮ್ ಒಳಗ ಯೂಟ್ಯೂಬ್ ಒಳಗ ಕ್ಲಾಸಸ್ ಅದಾವ. ಎಡಿಟೋರಿಯಲ್ ಅನ್ನ ಸಪರೇಟ್ ಕ್ಲಾಸಸ್ ಮಾಡಿರ್ತಾರ ಪ್ರತಿ ದಿನದ್ದು. ಅಲ್ಲಿಂದ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅರ್ಥ ಆಗ್ಲಿಲ್ಲಪ್ಪ ಅಂದಾಗ. ದೆನ್ ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಏನ್ ನ್ಯೂಸ್ ಇರ್ತಾವಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಏನ ಇಶ್ಯೂಸ್ ಇದ್ವು ಅಂತಂದ್ರು ಅದು ನೀವು ಕ್ಲಿಯರ್ ಆಗಿ ಓದ್ಕೋಬೇಕು ನ್ಯೂಸ್ ಪೇಪರ್ ಇಂದ. ದೆನ್ ಎನ್ವೈರನ್ಮೆಂಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೈತ್ಲಾ ಆಲ್ಮೋಸ್ಟ್ ನಿಮ್ದು ಕರೆಂಟ್ ಅಫೇರ್ಸ್ ಮೇಲಿಂದಾನ ಕ್ವಶನ್ಸ್ ಗಳು ಬರ್ತಾವ. ಜಾಸ್ತಿ ಥೆರಿ ಒಂದ್ ಏನ್ ಕ್ವಶನ್ಸ್ ಇರ್ತಾವಲ್ಲ ಬಹಳ ಕಡಿಮೆ. ಸೈನ್ಸ್ ಅಂಡ್ ಟೆಕ್ ಎನ್ವೈರನ್ಮೆಂಟ್ ಮೇಲೆ ಕರೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾವು. ಹಿಂಗಾಗಿ ಸೈನ್ಸ್ ಅಂಡ್ ಟೆಕ್ ಎನ್ವೈರನ್ಮೆಂಟ್. ದೆನ್ ಪಾಲಿಟಿ ಏನಿಲ್ಲ ಆಲ್ಮೋಸ್ಟ್ ಸ್ಕಿಪ್ ಮಾಡೋದಿರ್ತೈತಿ, ಬಟ್ ಸ್ಟಿಲ್ ಏನಾರ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಶೆಡ್ಯೂಲ್ಸ್ ಬಗ್ಗೆ ಏನಾರ ಬಂದಿತ್ತು, ಅಂಡ್ ಆರ್ಟಿಕಲ್ಸ್ ಬಗ್ಗೆ ಈ ತರ ವೆರಿ ಇಂಪಾರ್ಟೆಂಟ್ ಏನಾರ ನಿಮಗ್ ಅನಿಸಿತ್ತು ಅಂದ್ರೆ ಅಷ್ಟ ಪಾಲಿಟಿ ರಿಲೇಟೆಡ್ ಒಂದಷ್ಟು ಟಾಪಿಕ್ ನ ನೀವು ಓದ್ಕೋಬೇಕಾಗ್ತದ ನ್ಯೂಸ್ ಪೇಪರ್ ಒಳಗ. ಅಂಡ್ ದೆನ್ ಒನ್ ಮೋರ್ ಥಿಂಗ್ ಇಸ್ ಇಂಟರ್ನ್ಯಾಷನಲ್ ನ್ಯೂಸ್. ಇಂಟರ್ನ್ಯಾಷನಲ್ ಪೇಜ್ ಏನ್ ಬರ್ತೈತ್ಲಾ ಆ ಇಂಟರ್ನ್ಯಾಷನಲ್ ಪೂರಾ ಪೇಜ್ ನ ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇಂಟರ್ನ್ಯಾಷನಲ್ ಏನ ನ್ಯೂಸ್ ಇದ್ರು ಅದನ್ನೊಂದ್ ಸ್ವಲ್ಪ ಓದ್ಕೊಳ್ರಿ. ಅಂಡ್ ಹಂಗಂತೇಳಿ ಅಲ್ಲಿ ಸೀದಾ ಮೋದಿ ಅವರು ಈ ದೇಶಕ್ಕೆ ಹೋದ್ರು, ಮೋದಿ ಅವರು ಆ ದೇಶದಿಂದ ಈ ದೇಶಕ್ಕೆ ಬಂದ್ರು, ಈ ತರ ಏನಾರ ನ್ಯೂಸ್ ಇದ್ದು ಅಂದ್ರೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ರಿ. ಯಾಕಂದ್ರೆ ಅದು ಒಂದು ವಾರ ಗಂಟ್ಲೆ ಅದ ನ್ಯೂಸ್ ಇರ್ತದ. ಇವತ್ತು ಮೋದಿ ಅವರು ಒಂದು ಲಂಡನ್ ಹೋದ್ರಂದ್ರ ಅವ್ರು ನೆಕ್ಸ್ಟ್ ಡೇ ಅಲ್ಲಿ ಏನ್ ಮಾಡ್ತಾರು, ಈ ಟೈಮ್ ಒಳಗೆ ಅಲ್ಲಿ ರೀಚ್ ಆದ್ರು, ಅಂತ ಎಲ್ಲಾ ನ್ಯೂಸ್ ನ ಓದಾಕ್ ಹೋಗ್ಬೇಡ್ರಿ. ತೀರಾ ಇಂಪಾರ್ಟೆಂಟ್ ಬೇಕು. ಏನೇನಾರ ಒಪ್ಪಂದಗಳಾಗ್ತಾವೇನ, ಏನಾರ ಪ್ರಶಸ್ತಿ ಸಿಕ್ಕಿತೇನ, ಆ ತರ ಒಂದು ಪಾಯಿಂಟ್ಸ್ ನ ನೀವು ಓದ್ಕೋಬಹುದು. ಈ ತರ ತೀರಾ ಇಂಪಾರ್ಟೆಂಟ್ ಏನಾರ ನೀವು ಓದಾಕತ್ರಿ ಅಂದ್ರ ಡೆಫಿನೆಟ್ಲಿ 1 hour ಒಳಗ್ ನ್ಯೂಸ್ ಪೇಪರ್ ಕವರ್ ಆಗ್ತದ. ಸೊ ಈಗ ನೆಕ್ಸ್ಟ್ ಏನೇನ್ ಅವಾಯ್ಡ್ ಮಾಡ್ಬೇಕು, ಏನೇನ್ ಓದಬಾರ್ದು ಅನ್ನೋದನ್ನು ನಿಮಗ್ ಗೊತ್ತಿರ್ಬೇಕಾಗ್ತದ. ಯಾಕಂದ್ರ ಎಷ್ಟ್ ಓದ್ಬೇಕು ಅನ್ನೋದು ಹೆಂಗ್ ಗೊತ್ತಿರೋದು ಎಷ್ಟ್ ಇಂಪಾರ್ಟೆಂಟ್ಲಾ, ಅದೇ ತರ ಏನೇನ್ ಸ್ಕಿಪ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನು ಗೊತ್ತಿರ್ಬೇಕಾಗ್ತದ. ಸೊ ಹಿಂಗಾಗಿ ನೋಡೋಣ ಏನೇನ ಅವಾಯ್ಡ್ ಮಾಡಬಹುದು ಅಂತ ಹೇಳಿ. ಥಿಂಗ್ಸ್ ಟು ಅವಾಯ್ಡ್. ಯಾಕೆ ಅವಾಯ್ಡ್ ಅಂತಂದ್ರ ಫಸ್ಟ್ ಥಿಂಗ್ ಲೀಸ್ಟ್ ಇಂಪಾರ್ಟೆನ್ಸ್. ಕ್ವಶನ್ಸ್ ಗಳು ಜಾಸ್ತಿ ಬರಂಗಿಲ್ಲ, ಅದರಿಂದ ನಿಮ್ಮ ಒಂದು ಯಾವ್ದೇ ರೀತಿ ವ್ಯಕ್ತಿತ್ವದ ಮೇಲೆ ಪರಿಣಾಮ ಆಗ್ತಿರಂಗಿಲ್ಲ, ವೇಸ್ಟ್ ಆಫ್ ಟೈಮ್ ಆಗ್ತಿರ್ತೈತಿ. ಅಂಡ್ ಹ್ಯೂಜ್ ಸಿಲೆಬಸ್ ಇರೋದ್ರಿಂದ ಸಿಲೆಬಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಐತಿ. ಹಿಂಗಾಗಿ 1 hour ಒಳಗೆ ಕವರ್ ಮಾಡ್ಬೇಕಂದ್ರೆ ಒಂದಷ್ಟು ಅನ್ವಾಂಟೆಡ್ ನ್ಯೂಸ್, ಎಕ್ಸಾಮ್ ರಿಲೇಟೆಡ್ ಅನ್ವಾಂಟೆಡ್ ಯಾವ್ಯಾವ ಇರ್ತಾವಲ್ಲ ಅವನ್ನ ನೀವು ಸ್ಕಿಪ್ ಮಾಡ್ಕೋಬೇಕಾಗ್ತದ. ಸೊ ಫಸ್ಟ್ ಪಾಯಿಂಟ್ ಪೊಲಿಟಿಕಲ್ ನ್ಯೂಸ್ ಏನಿರ್ತಾವಲ್ಲ, ಪೊಲಿಟಿಕಲ್ ನ್ಯೂಸ್ಗಳನ್ನ ಸ್ಕಿಪ್ ಮಾಡ್ರಿ. ದೆನ್ ಸೆಕೆಂಡ್ ಎಂಟರ್ಟೈನ್ಮೆಂಟ್. ಸದ್ಯಕ್ಕ ಎಂಟರ್ಟೈನ್ಮೆಂಟ್ ಐತ್ಲಾ ಅದ ಅವಶ್ಯಕತೆ ಇಲ್ಲ.
ಯಾವ್ದೇ ರಿಲೇಷನ್ಸ್ ಗಳಂತೂ ಎಂಟರ್ಟೈನ್ಮೆಂಟ್ ಮೇಲೆ ಯಾವ್ದೇ ಆಕ್ಟರ್ಸ್ ಗಳು ಆ ಆಕ್ಟರ್ಸ್ ಏನ್ ಮಾಡಿದ್ರು ಯಾವ ಮೂವಿ ಬಂತು ಅದ ಅವಶ್ಯಕತೆ ಇಲ್ಲ. ಸೊ ಎಂಟರ್ಟೈನ್ಮೆಂಟ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಏನ್ ಇರ್ತಾವಲ್ಲ ಆಡ್ಸ್ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ರಿ. ಬಿಸ್ನೆಸ್ ರಿಲೇಟೆಡ್ ಒಂದಷ್ಟು ಆರ್ಟಿಕಲ್ಸ್ ಬಂದಿರ್ತಾವ. ಅಂದ್ರೆ ಒಂದು ಟ್ರೇಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇಂತಾವ ಒಂದಷ್ಟು ಬಿಸ್ನೆಸ್ ರಿಲೇಟೆಡ್ ಏನ್ ಆರ್ಟಿಕಲ್ಸ್ ಇರ್ತಾವಲ್ಲ ಅವು ಅಷ್ಟ ನಿಮಗ ಅವಶ್ಯಕತೆ ಇಲ್ಲ. ಸೊ ಹಿಂಗಾಗಿ ಬಿಸ್ನೆಸ್ ರಿಲೇಟೆಡ್ ಏನ್ ನ್ಯೂಸಸ್ ಇರ್ತಾವಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡ್ರಿ. ನೆಕ್ಸ್ಟ್ ಸ್ಪೋರ್ಟ್ಸ್, ಹಾರ್ಡ್ಲಿ ಒಂದ್ ಕ್ವಶನ್ ಬರ್ಬೋದು, ತಪ್ಪಿರ 2 ಪ್ರಿಲಿಮ್ಸ್ ಒಳಗದು. ಸೊ ಹಿಂಗಾಗಿ ಜಾಸ್ತಿ ಫೋಕಸ್ ನ ಸ್ಪೋರ್ಟ್ಸ್ ಮೇಲೆ ಕೊಡಾಕ್ ಹೋಗ್ಬೇಡ್ರಿ. ಮಂತ್ಲಿ ಮ್ಯಾಗಝಿನ್ ಒಳಗ್ ಹೆಂಗಾದ್ರು ಕವರ್ ಆಗಿರ್ತೈತಿ, ಹಿಂಗಾಗಿ ಸ್ಪೋರ್ಟ್ಸ್ ಪೇಜ್ ಏನೈತ್ಲಾ ಅದನ್ನು ಅವಾಯ್ಡ್ ಮಾಡ್ರಿ. ದೆನ್ ಸಿಟಿ ಪೇಜಸ್ ಏನಿರ್ತೈತಲ್ಲ ಆ ಸಿಟಿ ಪೇಜ್ ನ ಪೂರಾ ನಿಲ್ ಮಾಡ್ರಿ. ಅಂಡ್ ಕ್ರೈಮ್ ಬಗ್ಗೆ, ಕಳತನ ಆಯ್ತು ಆ ತರ ಈ ತರ ನ್ಯೂಸ್ ಇರ್ತಾವಲ್ಲ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ರಿ. ಸೊ ಪೊಲಿಟಿಕಲ್ ನ್ಯೂಸ್ ತೀರಾ ಏನಾರ ಶೆಡ್ಯೂಲ್ ಬಗ್ಗೆ ಬರತೈತಿ, ಆರ್ಟಿಕಲ್ ಬಗ್ಗೆ ಕೇಳತಾರು, ಕ್ವಶನ್ ಬಗ್ಗೆ ಏನಾರ ಐತಿ, ಶೆಡ್ಯೂಲ್ ಬಗ್ಗೆ ಐತಿ, ಅಮೆಂಡ್ಮೆಂಟ್ಸ್ ಬಗ್ಗೆ ಐತಿ ಅಂದಾಗ ಅಷ್ಟ ಪೊಲಿಟಿಕಲ್ ನ್ಯೂಸ್ ಫೋಕಸ್ ಮಾಡೋದು. ಅದರ್ವೈಸ್ ಯಾವ MLA ಏನ್ ಮಾಡ್ದ, ಯಾವ MP ಏನ್ ಮಾಡ್ದ ಅದ್ ಯಾವ್ದು ರಿಕ್ವೈರ್ಡ್ ಇಲ್ಲ. ಸೊ ಜಸ್ಟ್ ಬಿಟ್ಬಿಡ್ರಿ. ಎಂಟರ್ಟೈನ್ಮೆಂಟ್ ಅಂತೂ ಬಿಗ್ ನೋ. ದೆನ್ ಬಿಸ್ನೆಸ್ ಅದು ಅವಶ್ಯಕತೆ ಇಲ್ಲ, ಸ್ಪೋರ್ಟ್ಸ್ ಅವಶ್ಯಕತೆ ಇಲ್ಲ. ಸೊ ಇದೇನ್ ಸಿಟಿ ಪೇಜ, ಕ್ರೈಮ್ ಬೇಸ್ಡ್ ಏನೇನ್ ಬರ್ತಾವಲ್ಲ ಇಷ್ಟನ್ನು ನೀವು ಅವಾಯ್ಡ್ ಮಾಡ್ಬೇಕು. ಸೊ ಈ ಒಂದ್ ವಿಡಿಯೋ ಒಳಗ ನಾವ್ ಏನೇನ್ ನೋಡುದು ಅಂತಂದ್ರ ಯಾವ್ಯಾವ ಕಂಟೆಂಟ್ ನ ಓದ್ಬೇಕು, ಯಾವ್ಯಾವ್ದು ಓದ್ಬಾರ್ದು ಅನ್ನೋದ್ರ ಬಗ್ಗೆ ನೋಡಿದು. ಎಲ್ಲ ಒಂದು ಹಾಲಿಸ್ಟಿಕ್ ಆಗಿ ನಾ ಕವರ್ ಮಾಡೇನ್ ಅನ್ಕೋತೇನೆ. ಅಗೇನ್ ನ್ಯೂಸ್ ಪೇಪರ್ ರಿಲೇಟೆಡ್ ಏನೋ ಒಂದಷ್ಟು ಡೌಟ್ಸ್ ಗಳು, ಸಮಸ್ಯೆಗಳು ಇದ್ದು ನಿಮಗಂತಂದ್ರ ನೀವು ನನಗೆ ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.